ನಾವೀಗ ಹಳೆ ಬಾಗಲಕೋಟೆಯ ಹೂವಿನ ಮಾರ್ಕೆಟ್ಗೆ ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ವ್ಯಾಪಾರಸ್ಥರಿದ್ದಾರೆ, ಮತ್ತೊಂದು ಕಡೆಗೆ ಗ್ರಾಹಕರು ಬಂದಿದ್ದಾರೆ. ಎಲ್ಲರನ್ನೂ ಮಾತಾಡಿಸ್ಕೊಳ್ಳೋನು. ಮತ್ತೊಂದು ಕಡೆಗೆ ಅವ್ರ ಮನಸ್ಸಿನೊಳಗೆ ಏನದ ಈ ಎಲೆಕ್ಷನ್ ಬಗ್ಗೆ, ಉಪಚುನಾವಣೆ ಬಗ್ಗೆ ಅವ್ರನ್ನೇ ಕೇಳೋಣ. ಯಾವ್ದು ಗೆಲ್ತದ ಅಂತ ನಿಮ್ಗೆ ಅನ್ಸುತ್ತೆ? ಹೌದಿಗೆ ಕಾಂಗ್ರೆಸ್ ಬರ್ಬೋದು, ಇಲ್ಲ BJP ಬರ್ಬೋದು. ಎರಡರಾಗ ಒಂದು ಬರ್ಬೋದು. ಎರಡರಾಗಂತೂ ಒಂದೊಂದು ಬಂದರೆ ಬರುತ್ತೆ. ನಿಮ್ದು ಕಡೆಗೆ? ನಮ್ಮದು ಕಾಂಗ್ರೆಸ್ ಇದೆ. ಯಾಕೆ ಕಾಂಗ್ರೆಸ್? ಮೊದಲಿಂದ ಕಾಂಗ್ರೆಸ್ ಬಂದಿದೆ, ಅದೇ ಕಾಂಗ್ರೆಸ್ ಇದೆ. ಮತ್ತು ಉಪಚುನಾವಣೆ ನಡೆಯಾಗೈತಿ. ಹೆಂಗೆ ಸರ್ ನಿಮ್ಮ ಮನದಾಳದೊಳಗೆ ಏನದ? ಯಾವ ಕಡೆಗೆ ಒಲವು? ಸರ್, ಬಾಗಲಕೋಟೆ ದೃಷ್ಟಿಯಿಂದ ನೋಡಿದ್ರೆ ವೀರಣ್ಣ ಚರಂತಿಮಠ ಅವರ ಬೆಸ್ಟ್ ರೀ. ಯಾಕೆ ಸರ್ ಅವರೇ ಯಾಕೆ ಬೆಸ್ಟು? ಇಲ್ಲ ಸರ್, ಅಭಿವೃದ್ಧಿ ಕೆಲಸ ನೋಡಿದ್ರೆ ಈಗ ನಮ್ಗೆ ಹಿಂದೆ ಅವ್ರು ಏನು ಶಾಸಕರಾಗಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದನ್ನು ಜನ ಮರ್ತಿಲ್ಲ. ಈಗ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದೋ ಗತಿ ಆಗ್ಬಿಟ್ಟೈತಿ, ಸತ್ಯಾನಾಶ ಆಗ್ಬಿಟ್ಟೈತಿ. ಮನೆಗೆ ಹೆಣ್ಮಕ್ಳು ಫ್ರೀಯಾಗಿ ಬಸ್ ಒಳಗೆ ಅಡ್ಡಾಡಕತ್ತಾರೆ. ಹೆಣ್ಮಕ್ಳಿಗೆ ಮನ್ಯಾಗ ಜಗಳ ಹತ್ತಿಬಿಟ್ಟವ್ರಿ. ಅವ್ರಿಗೆ ಒಬ್ರಿಗೆ ಕೊಡ್ತಾರ, ಒಬ್ರಿಗೆ ಕೊಡಂಗಿಲ್ಲ. ಕೊಟ್ರೆ ಎಲ್ಲರಿಗೂ ಕೊಡ್ರಿ, ಹೆಣ್ಮಕ್ಳಿಗೂ ಕೊಡ್ರಿ, ಗಂಡು ಮಕ್ಳಿಗೂ ಕೊಡ್ರಿ. ಸೆರೆ ಫ್ರೀ ಮಾಡ್ರಲ್ಲ ಗಂಡ್ಮಕ್ಳಿಗೆ. ಅಲ್ಲ, ಅದನ್ನ ಮಾಡಿದ್ರೆ ಇನ್ನೂ ಚಲೋ ಆಕೈತಿ. ಅಂದ್ರೆ ಪೂರಾ ಅದು ಹೋಗ್ಬಿಡ್ತೈತೆ ಅಂತ. ಮಕ್ಳು ಗ್ಯಾರಂಟಿ ಅಲ್ರಿ ಸರ, ಏನು ಇವು ಗ್ಯಾರಂಟಿ ಕೊಡಬಾರ್ದ್ರಿ ಮೊದಲೇ ಮಾತು. ಪರಿಸ್ಥಿತಿ ಈ ಬೇರೆ ಬೇರೆ ದೇಶದೊಳಗೆ ನೋಡ್ರಿ ಸರ್, ಇಂಥವೆಲ್ಲ ಗ್ಯಾರಂಟಿ ಕೊಟ್ಟು ಇವತ್ತಿಗೆ ಸತ್ಯಾನಾಶ ಆಗಿದಾವ್ರಿ. ಮತ್ತು ಇಲ್ಲಿ ಇವ್ರು ಕೊಟ್ಟು ಈಗಾರ ಏನೈತ್ರಿ ಇದು? ಏನೂ ಇಲ್ಲ ಸರ್, ಅಭಿವೃದ್ಧಿನೇ ಇಲ್ರಿ ಸರ್. ಮತ್ತು ಉಪಚುನಾವಣೆ ಬಂದದ ನಿಮ್ಮಲ್ಲಿ. ಏನು ತಯಾರಿ ಎಲ್ಲ ಹೆಂಗೆ ನಡೆದವ, ಏನು ಕತಿ? ಈ ಬಾಗಲಕೋಟೆಗೆ ನೋಡ್ರಿ, ಕೆಲಸ ಆಗ್ಬೇಕತ್ತಪ್ಪ ಅಂತ ಈಗ ವೀರಣ್ಣ ಚರಂತಿಮಠ ಬೇಕು. ಶಾಸಕರ ನಿಧಿ ಸದ್ಬಳಕೆ ಮಾಡ್ಕೊಳ್ಳೋವಂಥ ಶಾಸಕರಂದ್ರೆ ವೀರಣ್ಣ ಚರಂತಿಮಠ. ಅತಿ ಹೆಚ್ಚಿನ ಅನುದಾನ ತಂದು ಬಾಗಲಕೋಟೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅಲ್ಲ, ಇಡೀ ರಾಜ್ಯದಾಗ ಆಗೈತಲ್ರಿ, ಇದು ಒಂದಂತ ಆಗಿಲ್ಲ. ಏನೋ ಅವ್ರು ಗ್ಯಾರಂಟಿ ಸ್ಕೀಮ್ ಮಾಡ್ಯಾರ್ರಿ ಅವರು. ಅದು ನಮ್ಮ ವೀರಣ್ಣ ಚರಂತಿಮಠ ಆದ್ರೆ ನಮ್ಮ ಮುಳುಗಡಿದ್ದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಮತ್ತು ಅವರು ಇನ್ನು ಸರಿ ಚರಂತಿಮಠ ಮೂಲಕ ಗ್ಯಾರಂಟಿ ಕಾರಣ ಅಂತೀವಿ. ಹೌದು ರೀ. ಮತ್ತು ಗ್ಯಾರಂಟಿಗೂ ಮುಂದುವರೆದವನ್ರಿ. ಮುಂದೆ ಏನು ಸರಿಯಾಗಿ ಅದಾವನ್ರಿ. ಈಗ ಯಾರಿಗೆ 2,000 ರೂಪಾಯಿ ಹೆಣ್ಮಕ್ಳಿಗೆ ಬರ್ತಾವೆ. ನಮಗೆ ಮುಳುಗಡದ ಮೇನ್ ಐತ್ರಿ, ಮೇಜರ್ ಬಾಗಲಕೋಟೆ ಸಮಸ್ಯೆ. ಅವರಿಂದ ಎಷ್ಟು ಕೆಲಸ ಆಗೈತಿ. ಇವರು ಕಾಂಗ್ರೆಸ್ಸಿಂದ 1 ರೂಪಾಯಿನೂ ಆಗಿಲ್ಲ ರೀ. ಇದ್ದಂಥದ್ದು BTD ಒಳಗೆ ರೊಕ್ಕ ಇದ್ದಂಥದ್ದು ತಗೊಂಡು ಹೋಗ್ಯಾರ DK ಶಿವಕುಮಾರ್ ಅವರು. ಭಾಳ 3ನೇ ಯೂನಿಟಿಗೆ ರೊಕ್ಕ ಇಲ್ಲ. ನಮ್ಮದು 524 ಜಮೀನು ಹೋಗ್ಯಾವ. ಜಮೀನಿಗೆ ರೊಕ್ಕ ಕೊಟ್ಟಿಲ್ಲ ಇನ್ನೂ ನಮ್ಗೆ. ಚರಂತಿಮಠ ಸಾಹೇಬ್ರು ಭಾಳ ಹೋಟ್ರಿಂದ ಬಿದ್ದಿಲ್ಲ ರೀ. 5,000 ಚಿಲ್ಲರ ಹೋಟ್ರಿಂದ ಬಿದ್ದಾರ. ಅವ್ರು ತಮ್ಮ ಒಬ್ಬ ಇಲೆಕ್ಷನ್ ನಿಂತಿದ್ದಾರೆ. ಈಗ ಸ್ವಲ್ಪ ಹೋಟ್ ಹೊಡೆದು ಹಿಂಗೆ ಆಗೈತಿ ರೀ. ಅದು ಈ ಸಲ ಪಶ್ಚಾತ್ತಾಪ ಆಗೈತಿ ಜನರು ಎಲ್ಲರಿಗೂ ಪಶ್ಚಾತ್ತಾಪ ಆಗೈತಿ. ಶಾಸಕರು ಚರಂತಿಮಠರು ಆದ್ರೆ ಚಲೋ ಅಂತಂದ್ರೆ ನಾವೊಬ್ರು ಅಲ್ರಿ, ಇಡೀ ಮುಸ್ಲಿಂ ಬಾಂಧವರು ಹೇಳಕತ್ತಾರೆ. ಈಗ ಹೆಂಡತಿಗೆ ಬಸ್ ಫ್ರೀ ಮಾಡ್ಯಾರ. 15 ದಿವಸ ಗಂಟಲೆ ಟೂರ್ಗೆ ಹೋಗ್ಯಾಳ ಹೆಂಡತಿ. ಗಂಡ ಇಲ್ಲಿ ಒಣ ಉಪವಾಸ ಬಂದ ಕೂಡಲೇ ಹೆಂಡತಿನ ಕಲಸ್ ಮಾಡಿಬಿಟ್ಟ. ಅಲ್ಲ, ನಾವು ಆಯ್ಕೆ ಮಾಡಿದಂದ್ರೆ ಕೊಡಬಾರ್ದು ದಿವಾಳಿಯಾಗ ಹೋಗತಿ. ಪಗಾರ ಕೊಡೋದಾಗಿಲ್ಲ ಇವ್ರಿಗೆ. 7 ತಿಂಗಳಾಯ್ತು ಗೌರ್ಮೆಂಟ್ ಪಗಾರ ಕೊಡೋದಾಗವಲ್ದು. 7 ತಿಂಗಳಾಯ್ತು. ಇಲೆಕ್ಷನ್ ಬಾಗಲಕೋಟೆ BJP ವೀರಣ್ಣ ಚರಂತಿಮಠ 100ಕ್ಕೆ 100 ಗ್ಯಾರಂಟಿ ತೋರಿ. ಈಗ ಬರ್ದು ಕೊಡ್ತೀನಿ. ಈ ಸರಿ 100ಕ್ಕೆ 100 BJPನೇ ರೀ. BJP ಇಟ್ಟು ಬೇರೆ ಬರೋದಿಲ್ಲ. ಮೊದಲು ಬಾಗಲಕೋಟೆ ಹೆಂಗಿತ್ತು, ಈಗ ಬಾಗಲಕೋಟೆ ಹೆಂಗೈತೆ ನೋಡ್ರಿ. ಮೊದಲು ನೀವೇ ಮಿಡ್ಯಾದವ್ರು ನೋಡ್ರಿ. ಮೊದಲು ಫಸ್ಟ್ ಸಾಹೇಬ್ರು ಬಂದಿಂದ ಎಷ್ಟು ಅಭಿವೃದ್ಧಿ ಆಗ್ಯಾವು. ಆಗಿಲ್ಲ. ಮೆಡಿಕಲ್ ಕಾಲೇಜ್ ಈಗ ಯಾಕೆ ಬೇಕಾಗಿತ್ತು ರೀ? ಅದು 2013 ಆಗಿದ್ದ ಸ್ಯಾಂಕ್ಷನ್ ಮಾಡಿದ್ರೆ ಮಾಡೋದಕ್ಕಿಲ್ಲ ಯಾರು ರೀ. ಅದು ಏನೋ ಅಂತಂಬರ ವೈಯಕ್ತಿಕ ಆಗಿ ಬಂತು ಅದ್ರಾಗ. ಅದು ಬಂದುಬಿಟ್ಟು ಏನೂ ಇಲ್ಲ. ಅದು 10,000 ಹೋಟಿಂಗ್ ನಮ್ಮವು, ನಮ್ಮ ಕಾರ್ಯಕರ್ತರು ಹೋಟಿಂಗ್ ನಮ್ಮವು ಅಲ್ಲಿ ಹೋಗ್ಯಾವ. BJP ಬರ್ತದೆ. ವರ್ಕರ್ ಅದಾರ ಅಂತೇಳಿ ಹಾಕೋದ್ರು. ಬಾಗಲಕೋಟೆಗೆ BJP ಬರ್ತೈತೆ ರೀ. ಹಾಂ ರೀ, ನಾವು ತಳಾಂತರ ಕಾಯಂ BJP ಅದೇವು ರೀ. ನಮ್ಮ ಮುತ್ಯ ಅಂತ ಹಿಡ್ಕೊಂಡು ನಮ್ಮ ತಗ ಹಿಡ್ಕೊಂಡು ಎಲ್ಲ ಕಟ್ಟ BJP ನಾವು. ಬಾಗಲಕೋಟೆ BJP ಬರ್ತದೆ ಈ ಸಲ. ಯಾಕಂದರೆ ಯಾವ ಫ್ರೀದು ತೊಂದರೆ ಆಗಿತ್ತು ಸರ್. ಎಷ್ಟು ಮಟ್ಟಿಗೆ ಅಂದ್ರೆ ಮೀನು ರಾಯಚೂರಾಗ ಒಂದು 8 ವರ್ಷದ ಹುಡುಗಿ ಒತ್ತಿಗೆ ತೀರ್ಕೊಂಡು ಹೋಗ್ಬಿಡ್ತು. ಅಪ್ಪ ಇಲ್ಲ ಪಾಪ, ಅವ್ವ ಮಗಳು ಒಬ್ಬರೇ ಸತ್ತು ಹೋಗ್ಬಿಡ್ತು. ಹೆಣ್ಮಕ್ಳ ಈ ಸಲ ಫ್ರೀ ತೊಗೊಂಡವ್ರೆ ಈ ಸಲ ಇದು ಮಾಡಂಗಿಲ್ಲ. ಏನು ಅಭಿವೃದ್ಧಿ ಯಾರು ಮಾಡ್ತಾರೋ ಅವ್ರಿಗೆ ಹಾಕ್ಬೇಕಂತ ಹೇಳಿ
ಸಾಹೇಬರು ಮಾಡ್ಯಾರ್ರಿ ಈ ಸಲ ಇದನ್ನ ಚರಂಚ್ ಮಠ ಅವರು ಮಾಡ್ಯಾರ್ರಿ ಈ ಸಲ ನೋಡ್ಬೇಕಂತೇಳಿ ವಿಚಾರ ಮಾಡಿವಿ ನೋಡಮ್ರಿ ಸರ್ ಅಭಿವೃದ್ಧಿ ಯಾರು ಮಾಡ್ತಾರೋ ಅವ್ರ ಕಡೆ ಮಾಡೋದು ನಿಮಗೆ ಅನಿಸ್ತದೆ ಅಭಿವೃದ್ಧಿ ಯಾರು ಮಾಡ್ತಾರಂತ ಅನಿಸುತ್ತೆ ಮೇಟಿಯವರು ಈ ಉಮೇಶ್ ಮೇಟಿ ಬಂದರು ಅವರು ಕಿರಿಮಗ ಬಂದರು ಅವ್ರು ಈಗ ಸಾಹೇಬ್ರಿದ್ದಾಗ ಏನೂ ಕೆಲಸ ಆಗಿಲ್ಲ ರೀ ಯಾರಿದ್ದಾಗ ರೀ ಮೇಟಿ ಸಾಹೇಬ್ರಿದ್ದಾಗ ಮೇಟಿ ಅವರಿದ್ದಾಗ ಏನೂ ಕೆಲಸ ಆಗಿಲ್ಲ ಈಗ ನಮ್ಗೆ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ತೀವಿ ನಾವು ಚರಂತಿರ ಮಠದ ಕಡೆ ಸ್ವಲ್ಪ ಒಲವು ಇದು ಐತ್ರಿ ಇಲ್ಲಂತಿಲ್ಲ ಆದ್ರೆ ನಮ್ಗೆ ನಮ್ಮ ಬಾಗಲಕೋಟೆ ಮುಳುಗಡೆ ಪ್ರದೇಶ ರೀ ಹಾಂ ರೀ ನಮ್ಗೆ ಇನ್ನೂ ಮಠ ಯಾವುದೂ ಇದು ಇಲ್ಲ ರೀ ಯಾವುದೂ ಥರದ ಅನುಕಂಪ ಬಂದಿಲ್ಲ ರೀ ಅವಾಗಲಿಂದ ನಾವು ಕಾಂಗ್ರೆಸ್ಸ ಮಾಡೀವಿ ರೀ ಈ ಸರಿ ಯಾಕೆ ಬದಲಾಗ್ತದೆ ಜರ ಬದಲಾವಣೆ ಮಾಡ್ಬೇಕಂತ ಐತ್ರಿ ಹೇಗೆ ನೋಡಿದ್ರಿ ವ್ಯಾಪಾರ ಎಲ್ಲ ವ್ಯಾಪಾರ ನಡೆದಿದೆ ಸರ್ ಚೆನ್ನಾಗಿದೆ ವ್ಯಾಪಾರ ಸ್ವಲ್ಪ ಡಲ್ ಆಗಿದೆ ಅಂತಾರೆ ಇತ್ತೀಚೆಗೆ ಹೂವಿನ ವ್ಯಾಪಾರ ಡಲ್ ಅಂದರೆ ಏನು ಸ್ವಲ್ಪ ನಮ್ಮದು 3 ಕಡೆ ಊರಾಗಿದೆ ಅಲ್ಲ ಹಿಂಗಾಗಿ ಸ್ವಲ್ಪ ಇಫೆಕ್ಟ್ ಆಗಿದೆ ಸೀಸನ್ ಇದ್ದಾಗ ಒಂದು ಚೆನ್ನಾಗುತ್ತೆ ಆದರೆ ನಮ್ಮ ಊರಿಗೆ ಏನು ಒಂದು ಸೂಪರ್ ಮಾರ್ಕೆಟ್ ಇಲ್ಲ ಸರ್ ಸೂಪರ್ ಮಾರ್ಕೆಟ್ ಆಗಬೇಕಾಗಿತ್ತು ಹಳೆ ಕಾಲದಿಂದ ಆಗಬೇಕಾಗಿತ್ತು ಇನ್ನೊವರೆಗೆ ಆಗಿಲ್ಲ ಈಗ ಅದನ್ನ ಆ ಬೇಡಿಕೆಯನ್ನು ಮುಂದಿಡಾಕ ಆ ಬೇಡಿಕೆಯನ್ನು ಈಡೇರಿಸ್ಕೊಳಕ ನಿಮ್ಗೆ ಮತ್ತೊಂದು ಚಾನ್ಸ್ ಬರ್ತದೆ ಈಗ ಎಲೆಕ್ಷನ್ ಚುನಾವಣೆ ಮಾಡ್ತೀವಿ ಉಪಚುನಾವಣೆ ಒಟ್ಟಿಗೆ ಮತ ಚಲಾಯಿಸ್ತೀವಿ ಮಾಡ್ತೀವಿ ಯಾರು ಬಂದ್ರೆ ನಿಮ್ಗೆ ಚಲೋ ಅನ್ಸುತ್ತೆ ಬಿಜೆಪಿ ಅಂದ್ರೆ ನಾ ಈ ಉಪಚುನಾವಣೆ ಕೇಳತ್ತೆ ನಿಮ್ಮ ಬಾಗಲಕೋಟೆ ಅಭಿವೃದ್ಧಿ ಸಂಬಂಧಪಟ್ಟ ಕೇಳ್ತೇನೆ ಬಿಜೆಪಿ ಬಂದ್ರೆ ಚಲೋ ಅನ್ಸುತ್ತೋ ಕಾಂಗ್ರೆಸ್ ಬಂದ್ರೆ ಚಲೋ ಅಥವಾ ಇವರಿಬ್ಬರು ಬಿಟ್ಟು ಇನ್ನೊಬ್ರು ಯಾರು ನೋಡಿ ಸರ್ ನಮ್ಗೆ ಪಕ್ಷ ಮುಖ್ಯ ಅಲ್ಲ ಫಸ್ಟ್ ಒಂದು ಪಕ್ಷ ಮುಖ್ಯ ಅಲ್ಲ ನಮಗೆ ವರ್ಕ್ ಮಾಡೋರು ಬೇಕು ನಮ್ಮ ಬಾಗಲಕೋಟೆ ಪರಿಸ್ಥಿತಿ ಭಾಳ ಸುಮಾರಾಗಿದೆ ಯಾವುದೋ ಒಂದು ಗೊಂದಲಾಶ ಅಷ್ಟೇ ಆದರೆ ಬಂದವ್ರಿಗೆ ಯಾವುದೋ ಸಮಾಜದವ್ರಿಗೆ ಸರಿ ಸಮಾನಾಗಿ ನೋಡ್ಕೋಬೇಕು ಅದನ್ನು ಯಾರೂ ಇವತ್ತಿಗೆ ಯಾರೂ ಪೊಲಿಟಿಕಲ್ ಲೀಡರ್ ಮಾಡಿಲ್ಲ ಅದನ್ನು ಫಸ್ಟ್ ಮಾತ್ರ ತಪ್ಪದು ಪೊಲಿಟಿಕಲ್ ಲೀಡರ್ಸ್ ಅಭಿವೃದ್ಧಿ ಮಾಡಿದ್ದು ನಮ್ಮ ಇರನ್ನ ಚಂದ ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಇದ್ದಿದ್ದು ಹೇಳ್ಬೇಕಾಯ್ತು ಯಾಕಂದರೆ ಫಸ್ಟ್ ನಾನು ಇದ್ದಿದ್ದು ಹೇಳ್ಬೇಕಂದ್ರೆ ನನ್ನ ಮನುಷ್ಯತ್ವ ಮಾಡಿದ್ದಾರೆ ಅದಕ್ಕೇನು ಬೇರೆ ಮಾತೇ ಇಲ್ಲ ಇವ್ರನ್ನ ಚಂದ್ಕೊಂಡು ಭಾಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅದಕ್ಕೇನಿಲ್ಲ ಆದರೆ ಈಗ ಮೇಟಿ ಮುತ್ತಾರು ಇದ್ದರು ಅವ್ರೇನು ಬರಲಿಲ್ಲ ಒಂದು ವಿಚಾರಣೆ ಮಾಡಿಲ್ಲ ಯಾರು ಅದ್ರಾಗೇನು ಸೆಕೆಂಡ್ ಮಾತೇ ಇಲ್ಲ ಬರಲಿಲ್ಲ ಆದರೂ ನಾವು ಈಗ ಅವರು ಮೇಟಿಯವ್ರು ತಿಳ್ಕೊಂಡಿದ ಮೇಲೆ ಒಂದು ಹಕ್ಕು ಆಗುತ್ತೆ ತಿಳ್ಕೊಂಡಾರೆ ನಮಗೊಂದು ಸಲ ಮತ ಕೊಡಿ ಅಂತ ಹೇಳಿದ್ರೆ ನೋಡೋಣ ಯಾರಿಗೆ ಯಾರು ಅನ್ನಿಸ್ತದೆ ನಮಗೇನಿಲ್ಲ ರೀ ಬಿ ಜೆ ಪಿ ಬಂದ್ರೆ ಸರ್ಕಾರ ಚಲೋ ರೀ ಆದ್ರೆ ಎಲ್ಲ ಚಲೋ ಐತ್ರಿ ಸ್ವಲ್ಪ ಕೆಲಸ ಒಂದು ಕಮ್ಮಿ ಐತಿ ಬಾಗಲಕೋಟೆಗೆ ನಮ್ಮ ಚೇರ್ಮನ್ ಬಂದಾಗ ಎಲ್ಲ ಚಲೋನೇ ಐತ್ರಿ ಚೇರ್ಮನ್ ಬಂದಾಗ ಚಲೋ ಇತ್ತು ಆ ಕಾಂಗ್ರೆಸ್ ಬಂದ ಮ್ಯಾಗ ಒಂದು ಕೆಲಸ ಆಗಿಲ್ಲ ಮ್ಯಾಗ ಬಂದರೂ ಒಂದು ಕೆಲಸ ಆಗಿಲ್ಲ ನಮ್ಮ ತೊಗೊಂಡು ನಾವು ಹೊಡ್ಕೊಳಂಗೆ ಆಗೈತ್ರಿ ಈಗ ಏನು ರೀ ನಾವು ಅವ್ರ ರೊಕ್ಕ ಕೊಡ್ತಾರ ನಾವು ಮಾಡಿದ್ವಿ ನಮ್ಮ ರೊಕ್ಕ ತೊಗೊಂಡು ನಮ್ಗೆ ಬಾರ್ಸಾಕತ್ತಾರ ನಮ್ಗೆ ಈಗ ಗೊತ್ತಾಗೈತಿ ಏನು ರೀ ಆದ್ರೆ ಏನು ಬಿ ಜೆ ಪಿ ಸರ್ಕಾರ ಇದ್ದಾಗ ಚಲೋ ಐತಿ ಯಾರಿಗೆ ಚಲೋ ಆಗೈತ್ರಿ ಅಲ್ರಿ ಗ್ಯಾರಂಟಿ ಕೊಡ್ತೇನೆ ಯಾರಿಗೆ ಒಳ್ಳೆ ನಿಮ್ಗೆ ಒಳ್ಳೇದಾಗೈತೆ ಹೇಳ್ರಿ ಅವ ಏನ್ ಮಾಡ್ಯಾನ ಬರೀ ರೋಡ್ ಮಾಡ್ತಾನ ಮಂದಿ ಇವ್ರ ಮನೆಗೆ ಹೋಗಿ ಕೆಡುದು ರೋಡ್ ಮಾಡುದು ರೋಡ್ ಮಾಡಿದ್ರೆ ಎಷ್ಟು ಕೆಲಸ ಬರ್ತಂತ ಗೊತ್ತ್ರಿ ರೋಡ್ ಮಾಡ್ಲಿಕ್ಕೆ ನಿಮ್ಗೆ ಒಂದು ಕೆಲಸನೂ ಸಿಗೋದಿಲ್ರಿ ಗ್ಯಾರಂಟಿ ಯಾರಿಗೆ ಅನುಕೂಲ ಆಗೈತ್ರಿ ಅವ್ರಿಗೆ ಕರೆಕ್ಟ್ ಕೊಡಾತಾನ ಕೇಳ್ರಿ ಬಿಲ್ಡಿಂಗ್ ಕೆಡಿದ್ರೆ ಮುಂದೆ ಇಂಪ್ರೂವ್ ಆಗತ್ರಿ ಏನಾರ ಏನ್ರಿ ಇವು ಬಿದ್ದ ಮನೆಗಳು ಎಲ್ಲ ಬಿದ್ದ ಮನೆ ಬಿದ್ದ ಮತ್ತೆ ಹಾಳಾಗತೈತ್ರಿ ಏನ್ರಿ ಕೆಡಿದ್ರ ಅಂದ್ರೆ ಹೊಸ ಮನೆಗೆ ಹೋಗಿ ಚೆನ್ನಾಗಿ ಇರ್ತಾರೆ ಎಲ್ಲರೂ ಈಗ ಎಲ್ಲ ಮುನ್ಗಡೆ ಆಗೈತೆ ಸರ್ ಎಲ್ಲ ಮುನ್ಗಡೆ ಆಗೈತಿಲ್ರಿ ಅವು ಬಡ ಬಡ ಮುರಿದು ಹೊಸ ಮನೆಗೆ ಕಳಿಸ್ಬೇಕ್ರಿ ಎದಕ್ಕೆ ಮುನ್ಗಡೆ ಮಾಡ್ರಿ ಹೊಸ ಮನೆಗೆ ಕಳಿಸೋ ಸಂಬಂಧ ಮುನ್ಗಡೆ ಮಾಡಿಲ್ರಿ ಮತ್ತೆ ಯಾಕೆ ಬಿದ್ದ ಮನೆ ಬಿದ್ದು ಮತ್ತೆ ಒಳ್ಳೆ ಮಳೆ ಬಂದ್ಗಳು ನಮ್ಮ ಮನೆ ಬಿತ್ತು ಮತ್ತೆ ಇದು ಕೊಡ್ರಿ ಅದು ಕೊಡ್ರಿ ಯಾಕೆ ಬಿದ್ದು ಸಾಯ್ಬೇಕ್ರಿ ಹೊಸ ಮನೆಗೆ ಹೋಗಿ ಚೆನ್ನಾಗಿ ಕಟ್ಕೊಂಡು ಚೆನ್ನಾಗಿರ್ರಿ ಅಂತಂದ್ರೆ ಕೊಟ್ರಿ ನಮ್ಮ ಬಿ ಜೆ ಪಿನ ಬರ್ತಾರೆ ತಿಪ್ಪರ್ಲಾಗ ಹೊಡೆದ್ರೆ ಬಿ ಜೆ ಪಿನ ಬರ್ತಾರೆ ಏನು ರೀ ಬೇಕಾದ್ರೆ 10 ಮಂದಿ ಬಂದು ನಿಂತರು ಏನೂ ಫರಕ್ ಬೀಳಂಗ್ರಿ ಚರಂತಿ ಮಟ್ರ ಬರ್ತಾರೆ ಸಹೋದರ ಅಲ್ರಿ ಅವ್ರು ಬೇಕಾದಷ್ಟು ಕಾಂಪಿಟೇಷನ್ ಕೊಟ್ಟರು ಬಿ ಜೆ ಪಿ ಅವರು ಬರ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.